ವಿಶೇಷ ಸಾಧನೆ ಮಾಡಿದ ಜಿಆರ್ ಸಂಯಮ ಅವರಿಗೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ವತಿಯಿಂದ ಅಭಿನಂದಿಸಲಾಯಿತು. ಹಾಸನದ ಮಾನಸ ಗಂಗೋತ್ರಿಯಲ್ಲಿ ಓದುತ್ತಿರುವ ತಾಲೂಕಿನ ಗಾಬಲಗೂಡು ಗ್ರಾಮದ ಉಪನ್ಯಾಸಕರಾದ ರಮೇಶ್ ಹಾಗೂ ಪುಷ್ಪ ಅವರ ಪುತ್ರಿ ಕುಮಾರಿ ಸಂಯಮ ಅವರು ಸಸ್ಯಶಾಸ್ತ್ರ ವಿಭಾಗದಲ್ಲಿ 12 ಚಿನ್ನದ ಪದಕ ಅಲ್ಲದೆ 3 ನಗದು ಬಹುಮಾನ ಪಡೆದು ತಾಲೂಕಿಗೆ ಕೀರ್ತಿ ತಂದಿರುವ ಇವರನ್ನ ಒಕ್ಕಲಿಗ ಯುವ ವೇದಿಕೆ ಅಧ್ಯಕ್ಷ ಸಿಎಂ ಪೃಥ್ವಿ, ಗೌರವಾಧ್ಯಕ್ಷ ಮಾರುತಿ ಚಂದ್ರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷ ಪೃಥ್ವಿ, ನಮ್ಮ ತಾಲೂಕಿನ ಗಬ್ಬಲಗೂಡು ಗ್ರಾಮದ ಸಂಯಮ ಅವರು ಕಿರಿಯ ವಯಸ್ಸಿನಲ್ಲಿ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದು, ಎಂಎಸ್ಸಿ ವಿದ್ಯಾಭ್ಯಾಸ ಮಾಡುವಾಗ ಸಸ್ಯಶಾಸ್ತ್ರದಲ್ಲಿ ಚಿನ್ನದ ಪದಕದ ಜೊತೆಗೆ ನಗದು ಬಹುಮಾನ ಪಡೆದಿದ್ದು ನಮ್ಮ ತಾಲೂಕಿಗೆ ಹೆಮ್ಮೆ ಪಡುವ ವಿಚಾರವಾಗಿದೆ. ಇವರ ಮುಂದಿನ ವಿದ್ಯಾಭ್ಯಾಸವು ಉತ್ತಮವಾಗಿ ಬೆಳೆಯಲಿ. ಪೋಷಕರಲ್ಲಿ ಒಂದು ಮನವಿ ಏನೆಂದರೆ, ವಿದ್ಯಾರ್ಥಿಗಳ ಮೇಲೆ ಒತ್ತಡ ಹೇರದೆ ಅವರಿಗೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಅವರ ಸಾಧನೆಗೆ ಮೆಟ್ಟಿಲಾಗಬೇಕು. ನಮ್ಮ ಶ್ರೀ ಆದಿಚುಂಚನಗಿರಿ ಮಠದ ಪರಮ ಪೂಜ್ಯರು ಸಹ ಇಂತಹ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುವ ಜೊತೆಗೆ IAS ಹಾಗೂ KPSನಲ್ಲಿ ವ್ಯಾಸಂಗ ಮಾಡುವವರಿಗೆ ಉಚಿತವಾಗಿ ಪ್ರವೇಶ ನೀಡುತ್ತಿರುವುದರಿಂದ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ನಂತರ ಸಂಘದ ಉಪಾಧ್ಯಕ್ಷ ಪುಟ್ಟಸ್ವಾಮಿಗೌಡ, ಸಾಧನೆ ಎಂಬುದು ಯಾರ ಮನೆ ಸ್ವತ್ತಲ್ಲ, ಅವರಲ್ಲಿರುವಂತಹ ಪ್ರತಿಭೆಯನ್ನ ಗುರುತಿಸಲು ಪೋಷಕರು ಮುಂದಾಗಬೇಕು. ಆಗ ಮಾತ್ರ ಸಾಧನೆ ಮಾಡಲು ಸಾಧ್ಯ. ನಮ್ಮ ಜನಾಂಗದ ಹೆಣ್ಣು ಮಗಳು ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿ ಎಂದರು. ಈ ಸಂದರ್ಭದಲ್ಲಿ ಯುವ ವೇದಿಕೆ ಗೌರವಾಧ್ಯಕ್ಷ ಮಾರುತಿ ಚಂದ್ರು, ಕಾರ್ಯದರ್ಶಿಗಳಾದ ಗಣೇಶ್, ಸತೀಶ್, ವಿಶ್ವನಾಥ್, ಯುವರಾಜ್ ಮತ್ತು ಪೋಷಕರು ಹಾಜರಿದ್ದರು. ರಮೇಶ್ ಮತ್ತು ಪುಷ್ಪ ದಂಪತಿಯ ಮಗಳಾದ ಸಂಯಮ ಅವರು ಹಾಸನದ ಹೇಮಗಂಗೋತ್ರಿಯಲ್ಲಿ ಸಸ್ಯಶಾಸ್ತ್ರ ವಿಭಾಗದಲ್ಲಿ 12 ಚಿನ್ನದ ಪದಕಗಳನ್ನು ಪಡೆಯೋದ್ರೊಂದಿಗೆ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ನಮ್ಮ ಬಳಗ ಒಕ್ಕಲಿಗರ ಯುವ ವೇದಿಕೆಯಿಂದ ಈ ಒಂದು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ನಮ್ಮ ತಾಲೂಕಿಗೆ ಕೀರ್ತಿ ತಂದಂಥ ಸಂಯಮ ಅವರು ನಮ್ಮ ಒಂದು ಆಧಾರವನ್ನು ಸ್ವೀಕರಿಸಬೇಕು ಅಂತೇಳಿ ಅವ್ರಿಗೆ ಕೇಳ್ಕೊಂತೀವಿ. ಏನು ಈ ದಿವಸ ನಮ್ಮ ಬೇಲೂರು ತಾಲೂಕು ಗಬ್ಬಲಗೂಡು ಗ್ರಾಮದ ರಮೇಶ್ ಮತ್ತು ಪುಷ್ಪ ಅವರ ಮಗಳಾದಂಥ ಸಂಯಮರವರು ಹಾಸನದ MSc ವಿದ್ಯಾಭ್ಯಾಸ ಮಾಡುವಾಗ ಅವರಿಗೆ 12 ಸಸ್ಯಶಾಸ್ತ್ರ ವಿಭಾಗದಲ್ಲಿ 12 ಚಿನ್ನದ ಪದಕಗಳನ್ನು ಗಳಿಸಿದ್ದು ನಮ್ಮ ಬೇಲೂರು ತಾಲೂಕಿಗೆ ಮತ್ತು ನಮ್ಮ ಯುವ ಒಕ್ಕಲಿಗರ ವೇದಿಕೆಗೆ ಅವರು ನಮ್ಮ ಒಕ್ಕಲಿಗರ ಜನಾಂಗಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಅವರ ಜೀವನ ಸುಖಕರವಾಗಿರಲಿ, ಅವರು ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೀಲಿ, ಅವರು ಉನ್ನತ ಸ್ಥಾನಕ್ಕೆ ಏರಲಿ ಅಂತ ತಿಳಿಸ್ತಾ, ಮತ್ತು ನಮ್ಮ ಜನಾಂಗದ ಮಕ್ಕಳುಗಳು ಯಾರೇ ಆದರೂ IAS ಅಧಿಕಾರಿಗಳು ಆಗಲು ಇಚ್ಛಿಸಿದಲ್ಲಿ ನಮ್ಮ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳವರು ಅವರ ತರಬೇತಿಗೆ ಉಚಿತ ತರಬೇತಿಯನ್ನು ನೀಡಲು ಸಹಾಯ ಮಾಡ್ತಾರೆ. ಎಲ್ಲರೂ ಅದರ ಸದುದ್ದೇಶವನ್ನು ಪಡ್ಕೋಬೇಕು. ಆದ್ದರಿಂದ ಏನು ಇವತ್ತು ಈ ಥರ ಸಂಯಮರವರು ಗಳಿಸಿರುವಂಥ ಕೀರ್ತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಡ್ಕೊಳ್ಳಿ ಅಂತ ಹೇಳ್ತಾ ಅವರಿಗೆ ಶುಭಾರೈಸ್ತೀನಿ.